ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಾನು ನಮ್ಮ ಅಕ್ಕ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಆದರೆ ನಮ್ಮ ಅಕ್ಕ ಇವಾಗಿಲ್ಲ, ಅವಳು ಪಿ ಜಿಯಿಂದ ಬರ್ತಾ ಇದ್ದಾಳೆ. ಅಕ್ಕ ಗುರುಗುಂಟೆಪಾಳ್ಯಕ್ಕೆ ಬರ್ತೀನಿ ಅಂತ ಹೇಳಿದ್ದಾಳೆ. ನಾನು ಇಲ್ಲಿಂದ ಗುರುಗುಂಟೆಪಾಳ್ಯಕ್ಕೆ ಹೋಗ್ಬೇಕು, ಅಲ್ಲಿಂದ ಇಬ್ಬರ ಜೊತೆಗೆ ದೇವಸ್ಥಾನಕ್ಕೆ ಹೋಗ್ತೀವಿ. ನಾನು ರೆಡಿಯಾಗಿ ತುಂಬ ಹೊತ್ತಾಯಿತು. ನಮ್ಮ ಅಕ್ಕ ಹೆಬ್ಬಾಳ ಬಂದುಬಿಟ್ಟು ನಾನು ಕಾಲ್ ಮಾಡ್ತೀನಿ, ಆವಾಗ ನೀನು ರೂಮ್ ಬಿಡು ಅಂತ ಹೇಳಿದ್ದಾಳೆ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಕಾಲ್ ಮಾಡಿದ್ದು ಆಲ್ರೆಡಿ ಹೆಬ್ಬಾಳದಿಂದ ಮುಂದೆ ಇದ್ದಾಳಂತೆ. ಇವಾಗ ನಾನು ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ನಾನೇ ಅವಳಿಗೋಸ್ಕರ ವೇಟ್ ಮಾಡಬೇಕು. ಒಂದು ದಿನಕ್ಕೂ ಅವಳು ಯಾವಾಗಲಾದ್ರೂ ನಾವೀಗ ಔಟ್ಡೋರ್ ಹೋಗ್ತಾ ಇದ್ದೀವಿ ಎಲ್ಲಿಗಾದ್ರು ಅಂತಂದರೆ ಒಂದು ದಿನಕ್ಕೂ ಅವಳು ನನಗೋಸ್ಕರ ಒಂದು 10 ಮಿನಿಟ್ಸು ವೇಟ್ ಮಾಡೋದು. ಎಲ್ಲಿದೆಯಾ ಅಂತ ಒಂದು 10 ಸಲ ಕಾಲ್ ಮಾಡಿರ್ತಾಳೆ. ಅವಳಿಗೋಸ್ಕರ ನಾನು ಒಂದು ಅರ್ಧ ಗಂಟೆಗಾದ್ರೂ ಬೇಗ ಬರಲ್ಲ ಅವಳು. A few moments later. ಅಲ್ಲಿ ನಿಲ್ಲಿಸಿದ್ರು ಹೋಗಿ. ಎಲ್ಲಿ ಮಾಡ್ರನ್ ಹತ್ರ ಇರೋದು, ಅಷ್ಟು ದೂರದಿಂದ ಇಲ್ಲಿ ರಿಲಯನ್ಸ್ ಬರ್ತಿದ್ದೆ. ಅವ್ರ ಕಡೆನ ರಿಲಯನ್ಸ್ ನಿಲ್ಲಿಸಲೇ ಇಲ್ಲ, ಸೀದಾ ತಗೊಂಡು ಅಲ್ಲಿ ಮಕ್ಕ ಹೋಳಿಗೆ ಹೊಳೆನೂ ಲೇಟ್ ಈ ಸಲ ಬೇಗ ಅಲ್ಲಿಂದ ನಾನು ಬ್ಲಾಗ್ ಸ್ಟಾಪ್ ಮಾಡ್ತೀನಿ. ಈಗ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾರೆ ನೋಡಿ ಫ್ರೆಂಡ್ಸ್. ಆ ಕಡೆ ಸಿಗ್ನಲ್ ಗುರುಗುಂಟೆಪಾಳ್ಯ ಸಿಗ್ನಲ್ ಆ ಕಡೆ ನಡ್ಕೊಂತ ಬರೋದಕ್ಕೆ ನಾನು 1 ಮಿನಿಟ್ ನಾನು ನಿಮಗೆ ನಡ್ಕೊಂಡು ಬರ್ಬೇಕಿತ್ತು. ಮಾಡ್ರಿಂದ ನಡ್ಕೊಂಡು ಪ್ರಾಬ್ಲಮ್ ಏನಿಲ್ಲ, ಬರೀ ಆ ಕಡೆಯಿಂದ ಈ ಕಡೆ ಕ್ರಾಸ್ ಕ್ರಾಸ್ ಮಾಡ್ಬೇಕು. ನಾನು ವೆಹಿಕಲ್ಸ್ ನೋಡ್ರಿ ಅಂತ ಆಗ್ತದೆ. ನಾನು ಬ್ಲಾಗ್ ಮಾಡೋದಿರೋದು ಕ್ಯಾಮ್ರಾ ರೆಡಿ ಆಗಲಿಲ್ಲ. ಆಂಟಿ ಫೋಟೋ ತಗೊಂಡಿಲ್ಲ ನೋಡಿ, ಅಲ್ಲಿ ಅವ್ರು ಹಾಕಿದ ನಮ್ಮನ್ನು ಯಾಕೆ ವಿಡಿಯೋ ಮಾಡೋಕ್ಕೆ ಹೌದೇ ಮೇಬಿ ನನಗೆ ಆಂಜನೇಯ ಮಾಡೋ ನಿನಗೆ ಬಯಲ್ಲ ದೇವಸ್ಥಾನಕ್ಕೆ ಕಟ್ಕೊಂಡು ಬೈತಾರೆ. ಶಾಂತಂ ಪಾಪಂ. ನಿಮಗೆ ಈ ಟೆಂಪಲ್ ಬಗ್ಗೆ ಏನಾದರೂ ಡೀಟೇಲ್ಸ್ ಕೊಟ್ಟಿದ್ರೆ ಹೇಳ್ತೀಯಾ? ಈ ಟೆಂಪಲ್ ನೇಮ್ ಬಂದ್ಬಿಟ್ಟು ಶ್ರೀ ಮಾರುತಿ ಸಾಯಿಬಾಬಾ ಅಂತ. ಆಲ್ರೆಡಿ ನೀವು ನೋಡಿದ್ದೀರಾ, ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಯಾವ ಟೆಂಪಲ್ ಅಂತ. ಬೆಂಗಳೂರು ನಗರದ ಅಡಕ್ಮಾರ್ನಹಳ್ಳಿ ಪ್ರದೇಶದಲ್ಲಿ ಇರುವ ಈ ದೇವಸ್ಥಾನ ಭಕ್ತರ ಭಕ್ತಿಯಿಂದ ನಿರ್ಮಿಸಲಾದ ಒಂದು ಪವಿತ್ರ ಕ್ಷೇತ್ರವಾಗಿದೆ. ಜೈ ಸಂತೋಷಿ ಮಾ, ಸರಸ್ವತಿ, ಲಕ್ಷ್ಮಿ, ಬಾಲಾಜಿ, ಚಾಮುಂಡೇಶ್ವರಿ, ಆಂಜನೇಯ, ಹಾಗೆ ಶ್ರೀರಾಮ್ ಪಿರ್, ಗಣೇಶ. ಈ ದೇವಸ್ಥಾನದಲ್ಲಿ ಹನುಮಂತನ ಜೊತೆ ಇನ್ನೂ ಹಲವಾರು ದೇವರುಗಳ ದರ್ಶನ ಕೂಡ ನೀವು ಮಾಡ್ಬೋದು. ಹಾಗೆ ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ಶ್ರೀ ಶಿರಡಿ ಸಾಯಿಬಾಬಾ ಅವರ ದರ್ಶನ ಕೂಡ ನೀವು ಮಾಡ್ಬೋದು. ಈ ದೇವಸ್ಥಾನದ ಮುಖ್ಯ ಆಕರ್ಷಣೆ ಎಂದರೆ 36 ಅಡಿ ಎತ್ತರದ ಹನುಮಂತನ ಮೂರ್ತಿ. ಈ ಮೂರ್ತಿ ಒಂದು ದೊಡ್ಡ ಗ್ರಾನೈಟ್ ಕಲ್ಲಿನಿಂದ ಕೆತ್ತಿದ ಏಕಶಿಲಾ ಮೂರ್ತಿ. ಸುಮಾರು 100 ಟನ್ ತೂಕ ಹೊಂದಿದೆ. ಇದನ್ನು ನೋಡಲು ಪ್ರತಿದಿನ ಸಾವಿರಾರು ಭಕ್ತರು ಇಲ್ಲಿ ಬರ್ತಾರೆ. ಈ ದೇವಸ್ಥಾನದ ನಿರ್ಮಾಣ ಕಾರ್ಯ 2007 ಮಾರ್ಚ್ 25ರಂದು ಆರಂಭವಾಯಿತು. ಅನೇಕ ಭಕ್ತರು ಮತ್ತು ದಾನಿಗಳ ಸಹಕಾರದಿಂದ ದೇವಸ್ಥಾನದ ನಿರ್ಮಾಣ ಪೂರ್ಣಗೊಂಡಿದ್ದು 2013 ಜನವರಿ 27ರಂದು ಭವ್ಯವಾಗಿ ಪ್ರತಿಷ್ಠಾಪನೆ ಮಾಡಲಾಯಿತು. ದೇವಸ್ಥಾನದ ಆವರಣದಲ್ಲಿ ಶನಿ ಮಹಾತ್ಮ, ನವಗ್ರಹ, ನಾಗದೇವತೆ ದೇವರುಗಳು ಕೂಡ ನೀವು ನೋಡಬಹುದು.
ಎಲ್ಲದಕ್ಕಿಂತ ಫೇವ್ರೆಟ್ ಪಾರ್ಟಿ ಅದೇಳಿ ಪ್ರಸಾದದ ಪಾರ್ಟಿ. ಸೊ ಇವಾಗ ನಾವು ಪ್ರಸಾದ ತೊಗೊಳಕ್ಕೆ ಅಂತ ಬಂದಿದ್ದೀವಿ. ಏನು ಬಿಸಿಬೇಳೆಭಾತ ಏನು ಗೊತ್ತಿಲ್ಲ ನೋಡಿ. ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನಮ್ಮ ಪ್ರಕಾರ ಇದು ಬಿಸಿಬೇಳೆಭಾತ್, ನಿಮ್ಮ ಪ್ರಕಾರ ಏನಂತ ನೀವೇ ನೋಡಿ. ಸಮ್ಮರ್ ಸ್ಟಾರ್ಟ್ ಆಗಿದೆ ಅಂತ ಮಡಿಕೆಯಲ್ಲಿ ನೀರು ಇಟ್ಟಿದ್ದಾರೆ ನೋಡಿ. ಟೆಂಪಲಲ್ಲಿ ಎಂಥ ತಲೆ ಉಪಯೋಗಿಸಿದ್ದಾರೆ. ಚೆನ್ನಾಯ್ತಾ ನೀರು? ಫ್ರಿಜ್ಜಲ್ಲಿ ಇಟ್ಟಂಗೈತಲ್ಲ. ಅಲ್ಲಿ ಒಳಗೂ ಐತೆ ಗೊತ್ತಾ ನೋಡಿ, ಎಲ್ಲ ಕಡೆಗೂ ಇಟ್ಟಾರೆ ನೋಡಿ. ಅದೆಷ್ಟು ಕ್ಯೂಟ್ ಐತೆ ನೋಡಿ. ನೀವೇನಾದರೂ ಬೆಂಗಳೂರಿಂದ ತುಮಕೂರಿಗೆ ಹೋಗ್ತಾ ಇದ್ದರೆ ಆಂಜನೇಯ ಬಾಸ್ನ ಫ್ಯಾನ್ ಆಗಿದ್ದರೆ ನೀವು ಒಂದ್ಸತಿ ಆರಾಮಾಗಿ ಬಂದು ವಿಸಿಟ್ ಮಾಡ್ಬೋದು. ಟೆಂಪಲ್ ಕೂಡ ಸೂಪರ್ ಆಗಿದೆ. ಸೊ ಬನ್ನಿ, ಫ್ರೀ ಇದ್ದಾಗೆಲ್ಲ ಬಂದು ಹೋಗ್ತಾ ಇದ್ದೀವಿ. ಫ್ಯಾನ್ ಅಂತ ಒಬ್ವಿಯಸ್ಲಿ ಅಲ್ವಾ. ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ಸು ಮನೆಗೆ ಹೋಗ್ತಾ ಇದ್ದೀವಿ. ಬಟ್ ಬಸ್ ಸ್ಟ್ಯಾಂಡ್ ಎಲ್ಲಿದೆ ಅಂತಲೇ ನಮಗೆ ಗೊತ್ತಿಲ್ಲ. ಹುಡುಕ್ಬೇಕು ಇವಾಗ. ಮೇ ಬಿ ಅಲ್ಲಿ ಹೋಗ್ಬೇಕನ್ಸುತ್ತೆ. ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕಾ? ಇಲ್ಲ ಏರೋಪ್ಲೇನ್ ಕರ್ಸೋಣ. ರೋಡ್ ಕ್ರಾಸ್ ಮಾಡೋಣ ನಡಿ. ಇರು, ಅಲ್ಲಿ ಹೋಗಿ ಮಾಡ್ಬೋದು. ರೋಡಲ್ಲಿ ಧೂಳೆಲ್ಲ ಮಾರಾಯ್ತು. ಟೆಂಪಲ್ ನೋಡೋಣ ಅಂತ ಬಂದ್ವಿ. ಇನ್ನೊಂದು ಟೆಂಪಲ್ ನೋಡ್ತಾ ಇದ್ದೀವಿ. ಇದು ಆಂಜನೇಯನ ಟೆಂಪಲ್. ಯಾವುದಿದೆ? ಬೈಲಸಿದ್ದಿ ಆಂಜನೇಯ ಟೆಂಪಲ್ ಅಲ್ಲ, ಬಿಟ್ಟು ಕಾಡಲ್ಲ ನಾಡು. ಇಲ್ಲೆಲ್ಲ ಅಂಗಡಿ ಅದಾವು. ಅಂಗಡಿ ಅಲ್ಲ, ಏನಂತಾರ ಶಾಪ್. ಅಂಗಡಿ ಅಂದ್ರೇನೆ, ಶಾಪ್ಸ್ ಅಂದ್ರೇನೆ ಕನ್ನಡ, ಶಾಪ್ ಅಂದರೆ ಇಂಗ್ಲೀಷ್. ಎಂತ ಜಾಣದಿ. ನನ್ನ ಹಾರ್ಟ್. ಶ್ರೀ ಪ್ರಸನ್ನ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನ. ಆದರೆ ದೇವ್ರ ಮುಖ ನೋಡೋಕ್ಕೆ ಆಗಲಿಲ್ಲ. ಮಹಾಮಂಗಳಾರತಿ 6:30 ಅಂತ. ಸೊ ನಮ್ಗೆ ಲೇಟ್ ಆಗ್ತಾಯಿತ್ತು, ಅದಕ್ಕೆ ಹೋಗ್ತೀವಿ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದಿದೆ. ಅಂತೂ ಇಂತೂ ಎಲ್ಲ ಮುಗಿಸ್ಕೊಂಡು ಲಾಸ್ಟಿಗೆ ಟ್ರಾಫಿಕ್ ದಾಟ್ಕೊಂಡು ಬೆಂಗಳೂರ್ದು 3-4 ಕೊನೆಗೂ ಬಂದು ನಮ್ಮ ಮನೆಗೆ ಸೇರಿದ್ದೀವಿ. ಎಲ್ಲರಿಗೂ ಬಾಯ್. ಮತ್ತೆ ಸಿಗುವ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್ ಬಾಯ್.